ನಾನು ಬೊಂಬಾಟಾಗಿದ್ದೀನಿ, ನೀವು ಬೊಂಬಾಟಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬಂಧುಗಳೇ, ನಾನು ಇವತ್ತು ಜೆ.ಪಿ. ನಗರದಲ್ಲಿ ಎಲ್ಲಿ ಅಂತಂದ್ರೆ ಮಾಧ್ವಾಸ್ ಉಪಹಾರ. ಇದು ಗೌರವ ನಗರ ಏನು ಬರುತ್ತೆ, ಅಲ್ಲಿ ಬಸ್ ಸ್ಟಾಪ್ ಹತ್ರ ಬರುತ್ತೆ. 7th ಫೇಸ್ ಕೊತ್ನೂರು ಮೇನ್ ರೋಡ್ ಅಲ್ಲಿ ಬರುತ್ತೆ, ಜೆ.ಪಿ. ನಗರ, ಬೆಂಗಳೂರು. ಬಂಧುಗಳೇ, ಇದು ಅಡ್ರೆಸ್ ಸಂಪೂರ್ಣವಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಇದ್ರಲ್ಲಿ ಹಾಕಿರ್ತೀನಿ, ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ, ಲೊಕೇಶನ್ ಕೂಡ ಹಾಕಿರ್ತೀನಿ. ಇಲ್ಲಿ ಸಾತ್ವಿಕ ಊಟ ಸಿಗುತ್ತೆ, ಸಾತ್ವಿಕ ಆಹಾರ. ಏನ್ ಸಿಗಲ್ಲ ಇಲ್ಲಿ ಎಲ್ಲಾ ಸಿಗುತ್ತೆ. ಎಲ್ಲಾ ರೀತಿಯ ತಿಂಡಿ ತಿನಿಸುಗಳು, ಟಿಫನ್ನು, ಊಟ, ಮನೇಲಿ ಏನೇನ್ ಸಿಗಲ್ಲ ಅದಕ್ಕಿಂತ ಹೆಚ್ಚಿನಾಗಿ ಇಲ್ಲಿ ಸಿಗುತ್ತೆ. ಎಲ್ಲಾ ರೀತಿಯ ಸಿಗುತ್ತೆ. ಪಕ್ಕ ಬ್ರಾಹ್ಮಿನ್ಸ್ ಫುಡ್, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಂತ ಬಳಸೋದಿಲ್ಲ ಇಲ್ಲಿ. ಸಾತ್ವಿಕ ಆಹಾರ. ಬನ್ನಿ, ಈ ಮಾಧ್ವಾಸ್ ಉಪಹಾರ ಬಗ್ಗೆ ನಿಮಗೆ ಸಂಪೂರ್ಣ ಒಂದು ಮಾಹಿತಿ ಕೊಡ್ತೀನಿ. ಸಸ್ಯಾಹಾರ ಭರಪೂರ ಮಧ್ವಾಸ್ ಉಪಹಾರ. ಬಂಧುಗಳೇ, ಆಹಾರ ಆಡಂಬರಕ್ಕಲ್ಲ, ಆಹಾರ ಪರಬ್ರಹ್ಮ ಸ್ವರೂಪ ಎನ್ನುತ್ತಾರೆ ಹಿರಿಯರು. ಈ ತತ್ವ ಅಳವಡಿಸಿಕೊಂಡು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿರುವ ಶುದ್ಧ ಸಸ್ಯಾಹಾರಿ ಹೋಟೆಲ್ ಮಧ್ವಾಸ್ ಉಪಹಾರ. ಹೆಸರೇ ಹೇಳುವಂತೆ ಇಲ್ಲಿ ಬ್ರಾಹ್ಮಣರ ಶೈಲಿಯ ವೆರೈಟಿ ತಿಂಡಿ ಊಟ ಉಪಚಾರಗಳು ದೊರೆಯುತ್ತವೆ. ಬಂಧುಗಳೇ, ಅದಕ್ಕಿಂತ ಮೊದಲು ಹೋಟೆಲ್ ಸ್ಟಾರ್ಟಿಂಗ್ ಇಂದ ತೋರಿಸ್ಕೊಂಡು ಹೋಗ್ತೀನಿ. ಅಂದ್ರೆ ಫಸ್ಟ್ ಪಾನಿಪುರಿ ಚಾಟ್ಸ್ ಬರ್ತದೆ, ಆಮೇಲೆ ಹೇಳ್ತೀನಿ ನಿಮಗೆ, ತೋರಿಸ್ತೀನಿ. ಇಲ್ಲಿ ಮೊದಲು ನೀವು ಎಂಟ್ರೆನ್ಸ್ ಆದ ತಕ್ಷಣ ನಿಮಗೆ ಅಲ್ಲಿದೆ ನೋ ಗಾರ್ಲಿಕ್ ಅಂಡ್ ನೋ ಆನಿಯನ್ ಅಂತಿರುತ್ತೆ. ನಾನು ಹೋಗಿದ್ದು ಥರ್ಸ್ಡೇ ಅವತ್ತು. ನೀವು ಇಲ್ಲಿ ನೋಡ್ಬೋದು ಹೋಟೆಲಿಗೆ ನೀವು ಉಪಹಾರ ಅಂದ್ರೆ ಹೋಟೆಲ್ ಅಲ್ಲ, ಉಪಹಾರಕ್ಕೆ ಎಂಟ್ರೆನ್ಸ್ ಅಂದ್ರೆ ಒಳಗೆ ಬಂದ ತಕ್ಷಣ ನಿಮಗೆ ಹೋಮ್ ಮೇಡ್ ಸ್ನ್ಯಾಕ್ಸ್, ಆಲ್ ಹೋಮ್ ಮೇಡ್ ಕಾಂಡಿಮೆಂಟ್ಸ್ ಇರುತ್ತೆ. ನಿಮಗೆ ಏನು ಸಿಗಲ್ಲ ಇಲ್ಲಿ, ಏನೆಲ್ಲ ನಮ್ಮ ಮನೆಗಳಲ್ಲಿ ಸಿಗಲ್ಲೋ ಅದೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಕೋಡ್ಬೇಳೆ, ನಿಪ್ಪಟ್ಟು, ಚಕ್ಕಲಿ, ಬೆಣ್ಣೆ ಮುರುಕು, ಅದಕ್ಕೆ ಮುರುಕುಲು ಚಕ್ಲಿ, ಅವಲಕ್ಕಿ ಚಕ್ಲಿ, ಗೋಧಿ ಚಕ್ಲಿ, ಗಟ್ಟಿ ಮೈಸೂರು ಪಾಕ್ ಅಂತೂ ಇಲ್ಲಿ ಬಹಳ ಫೇಮಸ್ಸು. ಅದೇ ರೀತಿ ಕಾಂಗ್ರೆಸ್ಸು, ಕಡಲೆ ಬೀಜ, ಚಿಪ್ಸು, ಬೋಟಿ, ವೆರೈಟಿ ಮಿಕ್ಸ್ಚರ್ಸು, ಬೆಲ್ಲದ ಚಿಕ್ಕಿ, ಬೆಲ್ಲದ ಮಂಡಕ್ಕಿ ಉಂಡೆ, ರಸಗುಲ್ಲ, ವೆರೈಟಿ ಸಿಗುತ್ತೆ. ಹಪ್ಪಳ, ಸೊಂಡಿಗೆ, ಈ ರೀತಿ ಎಲ್ಲ ಸಿಗುತ್ತೆ. ನಮ್ಮ ಮನೆಗಳಲ್ಲಿ ಏನೇನು ಸಿಗೋದಿಲ್ಲ ಅದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಆಲ್ ಹೋಮ್ ಮೇಡ್ ಕಾಂಡಿಮೆಂಟ್ಸ್ ಅಂದ್ರೆ ಸ್ನ್ಯಾಕ್ಸ್ಗಳ ಜೊತೆಗೆ ನಿಮಗೆ ಮಂಗಳೂರು ಸೌತೆಕಾಯಿ, ಹುಳಿ, ಮಜ್ಜಿಗೆ ಹುಳಿ, ಟೊಮೆಟೊ ಗೊಜ್ಜು, ಬೇಳೆ ಸಾರು, ಪೈನಾಪಲ್ ಗೊಜ್ಜು, ತರಕಾರಿ, ಪಲ್ಯ, ಮೊಸರನ್ನ, ಚಪಾತಿ ಊಟ, ಜೋಳದ ರೊಟ್ಟಿ ಊಟ, ಮುದ್ದೆ ಊಟ, ಮತ್ತೆ ಅನ್ನ ಸಾಂಬಾರು, ಅನ್ನ ರಸಮ್ಮು, ಅದ್ರ ಜೊತೆಗೆ ಬದನೆಕಾಯಿ ಗೊಜ್ಜು, ಮಾವಿನ ಗೊಜ್ಜು, ಇದರ ಜೊತೆಗೆ ಮಸಾಲಾ ವಡೆ, ಬಜ್ಜಿ, ಆಲೂಗಡ್ಡೆ ಬಜ್ಜಿ ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ನಿಮಗೆ. ಮೀಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಸೌತ್ ಇಂಡಿಯನ್ ಮೀಲ್ಸ್ ಇರುತ್ತೆ, ಹಪ್ಪಳ ಸಸ್ಯಾಹಾರಿ, ಚಪಾತಿ ಮೀಲ್ಸ್ ಇರುತ್ತೆ, ಜೋಳದ ರೊಟ್ಟಿ ಮೀಲ್ಸ್ ಇರುತ್ತೆ, ಮುದ್ದೆ ಮೀಲ್ಸ್ ಇರುತ್ತೆ. ಅದಕ್ಕೆ ನಿಮಗೆ 100 rupees ಆಗುತ್ತೆ. ಪ್ಲೇಟ್ ಮೀಲ್ಸ್ ಇರುತ್ತೆ, ಸಾಕಾಗುತ್ತೆ, ಒಬ್ಬರಿಗೆ ಸಂಪೂರ್ಣವಾಗಿ ಊಟ ಮಾಡಬಹುದು, ಅಷ್ಟಿರುತ್ತೆ. ಅದ್ರ ಜೊತೆ ನಿಮಗೆ ಸಾಂಬಾರು, ರಸಮ್ಮು, ಕೂಟು, ಹುಳಿ, ಆಮೇಲೆ ಪಲ್ಯ, ಗ್ರೇವಿ, ಆಮೇಲೆ ಪನ್ನೀರ್ ಗ್ರೇವಿ, ಇವನ್ನೆಲ್ಲ ನಿಮಗೆ kg ಮತ್ತು ಲೀಟರ್ ಗಟ್ಟಲೆ ಕೊಡ್ತಾರೆ ನಿಮಗೆ. ಅಲ್ಲಿ ಪ್ರೈಸ್ ಕೂಡ ಹಾಕಿರ್ತಾರೆ, ನೀವು ಪ್ರೈಸ್ ಆನ್ಲೈನ್ ಅಲ್ಲೂ ಇರುತ್ತೆ, ನೀವು ನೋಡ್ಬೋದು. ಇದು ಕೂಡ ನಿಮಗೆ kg ಗಟ್ಟಲೆ ಲೀಟರ್ ಗಟ್ಟಲೆ ಕೂಡ ಸಿಗುತ್ತೆ ನಿಮಗೆ. ಮಧ್ವಾಸ್ ಉಪಹಾರ ಬೆಳಗ್ಗೆ 8ರಿಂದ ರಾತ್ರಿ 10 ಗಂಟೆವರೆಗೂ ತೆರೆದಿರುತ್ತಿದ್ದು. ಬೆಳಿಗ್ಗೆ ತಿಂಡಿ ಸಿಗುತ್ತೆ, ಮಧ್ಯಾಹ್ನ ಊಟ ಸಿಗುತ್ತೆ, ರಾತ್ರಿ ಕೂಡ ಊಟ ಸಿಗುತ್ತೆ. ಬೆಂಗಳೂರಿನಂತಹ ಮಹಾನಗರದಲ್ಲಿ ಟೇಸ್ಟಿಂಗ್ ಪೌಡರ್, ಕಲಬೆರಕೆ ಪದಾರ್ಥಗಳಿಂದ ತಯಾರಿಸಿದ ರಾಸಾಯನಿಕ ಯುಕ್ತ ಆಹಾರ ಪದಾರ್ಥಗಳೇ ಹೆಚ್ಚು. ಅದರ ನಡುವೆ ಮನೆ ಊಟದಂತೆ ಆರೋಗ್ಯಕ್ಕೆ ಉತ್ತಮ ಆಹಾರ ನೀಡುತ್ತಿದೆ ಈ ಹೋಟ್ಲು. ಗ್ರಾಹಕರ ಬಹಳ ಆಕರ್ಷಣೆ ಹೊಂದಿದೆ. ಬಹಳಷ್ಟು ಜನ ಇಲ್ಲಿ ಹುಡ್ಕೊಂಡು ಬಂದು ಕೂಡ ಊಟಕ್ಕೆ ಬರ್ತಾರೆ. ಅದೇ ರೀತಿ ಸಾಕಷ್ಟು ಹೋಮ್ ಮೇಡ್ ಸ್ನ್ಯಾಕ್ಸ್ ಕೂಡ ತಗೊಂಡೋಗ್ತಾರೆ. ಜೆ.ಪಿ. ನಗರದ 7th ಫೇಸು ಕೊತ್ತನೂರು ದಿನ್ನೆಯ ಗೌರವ ನಗರದಲ್ಲಿರುವ ಈ ಹೋಟೆಲ್ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸುವುದಿಲ್ಲ. ಹಾಗಿದ್ದರೂ ಇಲ್ಲಿನ ರಸಮ್ಮು, ಸಾಂಬಾರು ರುಚಿಗೆ ಸರಿಸಾಟಿ ಇಲ್ಲ. ತನ್ನದೇ ಡಿಫರೆಂಟ್ ಟೇಸ್ಟ್ನಿಂದ ಕಳೆದ ಹಲವು ವರ್ಷಗಳಿಂದ ಸಿಲಿಕಾನ್ ಸಿಟಿ ಜನರು ಮೆಚ್ಚುಗೆಗೆ ಪಾತ್ರವಾಗಿದೆ. ಶುದ್ಧ ಸಸ್ಯಾಹಾರಿ ಹೋಟೆಲ್ ಎಂದೇ ಪ್ರಸಿದ್ಧಿ ಕೂಡ ಪಡೆದಿದೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟಕ್ಕೆ ಪ್ರತಿದಿನ ಮೆನ್ಯೂ ವಿಭಿನ್ನವಾಗಿರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಬೇರೆ ಬೇರೆ ತಿಂಡಿ ತಿನಿಸುಗಳು ರುಚಿ ನೋಡಬೇಕೆಂಬ ಗ್ರಾಹಕರಿಗೆ ಇಲ್ಲಿ ಬಂದ್ರೆ ಸಾಕಷ್ಟು ಆಯ್ಕೆಗಳಿವೆ. ಅದರ ಜೊತೆಗೆ ನೀವು ಸ್ವಿಗ್ಗಿ ಮತ್ತು ಜೊಮ್ಯಾಟೊಲ್ಲೂ ಕೂಡ ನೀವು ಆರ್ಡರ್ ಮಾಡ್ಕೊಬಹುದು, ಅದು ಕೂಡ ಅವೈಲಬಿಲಿಟಿ ಇದೆ. ಉಪಹಾರ ಹೋಟೆಲ್ನ ಮಾಲೀಕರಾದ ರಾಜು ಅವ್ರನ್ನ ನಾನು ಮಾತಾಡಿಸಿದಾಗ ಅವ್ರು ಹೇಳಿದ್ರು, ಗ್ರಾಹಕರ ಆರೋಗ್ಯ ನಮ್ಮ ಮೊದಲ ಆದ್ಯತೆ ಸರ್, ಆ ಬಗ್ಗೆ ಸದಾ ಜಾಗೃತರಾಗಿರುತ್ತೇವೆ. ಮುಖ್ಯವಾಗಿ ತೂಕದ ಲೆಕ್ಕದಲ್ಲಿ ನಾವು ಪಲ್ಯ, ಸಾಂಬಾರು, ಅನ್ನ ಕೊಡ್ತೇವೆ. ಅದೇ ರೀತಿಯಾಗಿ ಆಯಾ ಹಬ್ಬಗಳು ಬರ್ತಾವಲ್ಲ, ಹಬ್ಬಕ್ಕೆ ಸಂಬಂಧಪಟ್ಟ ಸಿಹಿ ತಿನಿಸುಗಳು ತಯಾರಿಸುತ್ತೇವೆ. ಆ ಹಬ್ಬಕ್ಕೆ ಸಂಬಂಧಪಟ್ಟಿರುವಂತ ಸಿಹಿಗಳನ್ನೇ ನಾವು ಮಾಡ್ತೀವಿ. ಆ ಸಮಯದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತೀವಿ ಸರ್ ನಾವು. ಗ್ರಾಹಕರಿಂದ ನಮಗೆ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ನಮ್ಮಲ್ಲಿ ಕಾಂಡಿಮೆಂಟ್ಸ್ ನಲ್ಲಿ ಏನ್ ಸಿಗುತ್ತೆ ಅಂದ್ರೆ ಕುರುಕುರು ತಿಂಡಿಗಳು, ರಸಂ ಪೌಡರು, ಮಸಾಲಾ ಪದಾರ್ಥಗಳು ಇವೆಲ್ಲ ನಾವು ಸಿಗ್ತವೆ. ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು ಅಂತ ಕೂಡ ಹೇಳಿದ್ರು. ಮಾಲೀಕರಾದ ರಾಜು ಅವರು ಅಪ್ಪಟ ರಾಘವೇಂದ್ರ ಸ್ವಾಮಿಗಳ ಭಕ್ತರು. ಆ ಭಕ್ತರ ಆದ ಕಾರಣಕ್ಕಾಗಿ ಪ್ರತಿ ಗುರುವಾರ ಅವಲಕ್ಕಿ, ಬಿಸಿಬೇಳೆಬಾತು ಮತ್ತು ಹಯಗ್ರೀವ ತಯಾರಿಸ್ತಾರೆ. ನಾನು ಹೋಗಿದ್ದು ಕೂಡ ಗುರುವಾರ ಆಗಿತ್ತು. ನಾನು ಕೂಡ ಇದರ ಒಂದು ಸವಿ ರುಚಿಯನ್ನು ನಾನು ಕೂಡ ನೋಡಿದೆ.
ಮತ್ತು ಏಕಾದಶಿ ವ್ರತಕ್ಕೆ ಸಂಬಂಧಪಟ್ಟ ಅಡುಗೆ ಕೂಡ ಇಲ್ಲಿ ದೊರೀತದೆ. ಅದೇ ರೀತಿ ಗಟ್ಟಿ ಮೈಸೂರು ಪಾಕು, ಕೋಡ್ಬಳೆ, ಚಕ್ಲಿ ಮತ್ತಿತರ ಕುರುಕುಲು ತಿಂಡಿಗಳಿಗಂತೂ ಸಾಕಷ್ಟು ಜನ ಮುಗಿಬಿತ್ತು ತಗೊಂಡು ಹೋಗ್ತಾರೆ. ಊಟ ಆದಮೇಲೆ ನೀವು ನೋಡ್ಬೋದು, ಇಲ್ಲಿ ಸಾಕಷ್ಟು ಜನ ಊಟ ಆದಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಯಾವ್ದು ಬೇಕೋ ಅದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತಗೊಂಡೋಗ್ತಾರೆ. ಇಲ್ಲಿ ಸಿಗುವ ಪೈನಾಪಲ್ ಗೊಜ್ಜು, ನಿಂಬೆ ಸಿಪ್ಪೆ ಗೊಜ್ಜು, ದ್ರಾಕ್ಷಿ ಗೊಜ್ಜು, ಬದನೆಕಾಯಿ ಗೊಜ್ಜು, ಮಾವಿನ ಗೊಜ್ಜು ಮತ್ತು ನೀರು ದೋಸೆ, ಸಿಹಿ ಚಟ್ನಿ, ಇನ್ನಿತರ ಅಂತಂದರೆ ಅನ್ನ ರಸಮು, ಅನ್ನ ಸಾಂಬಾರು ಮತ್ತು ಚಪಾತಿ ಊಟ, ರೊಟ್ಟಿ ಊಟ ಇದಕ್ಕಂತೂ ಭಾಳ ಬೇಡಿಕೆ ಇದೆ. ಸಾಕಷ್ಟು ದೂರಗಳಿಂದನೂ ಇಲ್ಲಿ ಬರ್ತಾರೆ. ದೂರದಿಂದ ಬಂದ್ಬಿಟ್ಟು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಆಲ್ ಹೋಮ್ ಮೇಡ್ ಸ್ನ್ಯಾಕ್ಸ್ ಕೂಡ ತಗೊಳ್ತಾರೆ. ಬನ್ನಿ, ಹೋಟೆಲ್ ಬಗ್ಗೆ ನಾನು ಇನ್ನೂ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಬಂಧುಗಳೇ, ನಿಮಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ, ಅಂದರೆ ಹೋಟೆಲ್ ಪ್ರಾರಂಭದಲ್ಲಿ ನಿಮಗೆ ಪಾನಿಪುರಿ, ಮಸಾಲ ಪುರಿ, ಚಾಟ್ಸ್ ಅಂಗಡಿ ಇದೆ. ಅಲ್ಲಿ ನಿಮಗೆ ಆಲೂ ಬಜ್ಜಿ ಕೂಡ ಸಿಗುತ್ತೆ. ಅಲ್ಲೂ ಕೂಡ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬಳಸೋದಿಲ್ಲ. ಅದು ನಿಮಗೆ ವಿಡಿಯೋದಲ್ಲಿ ಲಾಸ್ಟ್ ನಿಮಗೆ ಅದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಸರ್, ಇಲ್ಲಿ ಮಾಧ್ವಾಸ್ ಉಪಹಾರಲ್ಲಿ ಏನೇನು ಹೇಗಿರುತ್ತೆ ಸರ್ ಫುಡ್? ಇವರು ಈ ಕಂಡಿಮೆಂಟ್ಸ್ ಜೊತೆನಲ್ಲಿ ಊಟದ ಐಟಮ್ಸ್ ಮಾಡ್ತಾರೆ. ಇವ್ರು ಮಾಡೋ ಐಟಮ್ಸ್ ಯಾವ ಹೋಟ್ಲಲ್ಲೂ ಸಿಗಲ್ಲ. ಎಲ್ಲಾ ಐಟಮ್ಸ್ ಬೇಕು ಅಂತಂದ್ರೆ ನಾವು ಫಂಕ್ಷನ್ ನಲ್ಲಿ ಆರ್ಡರ್ ಕೊಟ್ಟು ಮಾಡಿಸ್ಬೇಕಷ್ಟೇ. ಬಟ್ ಅದನ್ನು ಎಲ್ಲಾ ಐಟಮ್ಸ್ ಮಾಡ್ಸಕ್ಕಾಗಲ್ಲ. ಇವರು ಹಬ್ಬಗಳಲ್ಲಿ ಮಾಡೋ ಐಟಮ್ಸ್ ಎಲ್ಲ ಮಾಡ್ತಾರೆ. ಇವಾಗ ಗಣೇಶ ಹಬ್ಬಕ್ಕೆ ಕರ್ಗಡಬು ಮಾಡ್ತಾರೆ, ಕರ್ಗಡಬು. ಆಮೇಲೆ ಸಾಯಂಕಾಲ ಗಣೇಶನ ಆರತಿಗೆ ಕಾಬೂಲ್ ಚೆನ್ನಾಗಿ ಉಸ್ಲಿ ಅದನ್ನು ಮಾಡ್ತಾರೆ. ಹೆಲ್ತ್ ಒಳ್ಳೇದು ಅಂತ ಹೆಸರು ಕಾಳು ಸುಳ್ಳು ಮಾಡ್ತಾರೆ. ನಾಗರ ಪಂಚಮಿಗೆ ಅದೇ ಮಾಡ್ಬೇಕಾದ್ದು ಟ್ರೆಡಿಷನಲ್ ಕುಚ್ಚಿ ಕಡುಬು ಮಾಡ್ತಾರೆ. ಆಮೇಲೆ ನುಚ್ಚಿನುಂಡೆ ಮಾಡ್ತಾರೆ. ಬೇರೆ ಹಬ್ಬಗಳಲ್ಲಿ ಈ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಬೆಳೆ ಒಬ್ಬಟ್ಟು ಅದೆಲ್ಲ ಮಾಡ್ತಾರೆ. ಎಲ್ಲ ಸೂಪರ್ ಆಗಿರುತ್ತೆ. ಒಚ್ಚಾವಿಗೆ ಗಸಗಸೆ ಪಾಯಸ ಎಲ್ಲ ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ. ಊಟನೂ ಇರುತ್ತಲ್ಲ ಸರ್? ರೊಟ್ಟಿದು ಊಟ ಇರುತ್ತೆ, ರೊಟ್ಟಿದು ಮುದ್ದೆ 3 ತರ ಊಟ ಇರುತ್ತೆ. ರೈಸ್ ಬೇರೆ, ರೊಟ್ಟಿ ಬೇರೆ, ಚಪಾತಿ ಬೇರೆ, ಮುದ್ದೆನೂ ಕೂಡ ಮುದ್ದೆ ಬೇರೆ. ಇವರು ಹಾಗಲಕಾಯಿ ಗೊಜ್ಜು ಮಾಡ್ತಾರೆ, ಬೆಂಡೆಕಾಯಿ ಗೊಜ್ಜು ಮಾಡ್ತಾರೆ, ಪೈನಾಪಲ್ ಗೊಜ್ಜು ಮಾಡ್ತಾರೆ. ಅದೆಲ್ಲ ನಾವು ಈವನ್ ಫಂಕ್ಷನ್ ಗಳಲ್ಲೂ ಮಾಡ್ಸಕ್ಕಾಗಲ್ಲ. ಇಲ್ಲಿ ಫಂಕ್ಷನ್ ಅಲ್ಲೂ ಊಟದಲ್ಲಿ ಮದುವೆಯಲ್ಲಿ ಸಿಗುತ್ತೆ, ಬಟ್ ಈ ತರದಲ್ಲಿ ಸಿಗಲ್ವಲ್ಲ ಇಲ್ಲಿ ಹೋಟೆಲ್? ಕೆಲವು ಐಟಮ್ಸ್ ನಾವು ಆರ್ಡರ್ ಕೊಟ್ಟು ಮಾಡಿಸ್ಬೋದು, ಎಲ್ಲಾ ಐಟಮ್ಸ್ ಮಾಡ್ಸಕ್ಕಾಗಲ್ಲ. ಬೇರೆ ಯಾವ ಹೋಟ್ಲಲ್ಲೂ ಇಲ್ಲಿ ಸಿಗೋ ಐಟಮ್ಸ್ ಸಿಗೋದಿಲ್ಲ. ಇವರು 5 years ರನ್ ಮಾಡಿದ್ದಾರೆ, ತುಂಬಾ ಸೂಪರ್ ಆಗಿ ರನ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಹೋಟ್ಲ್ ಇಂಪ್ರೂವ್ ಆಗ್ಲಿ ಅಂತ ವಿಶ್ ಮಾಡ್ತೀನಿ. ನೀವು ರೆಗ್ಯುಲರ್ ಬರ್ತಾ ಇರ್ತೀರಲ್ಲ ಸರ್? ನಾನು ಡೈಲಿ ಬರ್ತೇನೆ. ಡೈಲಿ ಬರ್ತಾ ಇರ್ತೀರಾ? ಅವ್ರನ್ನ ಕೇಳಿ ಡೈಲಿ 3 ಹೊತ್ತಲ್ಲಿ ಯಾವ್ದಾರ ಒಂದು. ಇವತ್ತು ಬೆಳಿಗ್ಗೆನು ಬಂದಿದ್ದೆ ಒಚ್ಚಾವ್ಗೆ ಅಂತ. ಇವಾಗ ಬಿಸಿಬೇಳೆ, ಅವಲಕ್ಕಿ ಬಿಸಿಬೇಳೆ ಬಾತ್ ಯಾರು ಮಾಡಲ್ಲ. ಬುಧವಾರ ಗುರುವಾರ ಸ್ಪೆಷಲ್ ಇರುತ್ತೆ ಅಂತ ಹೇಳ್ತಾರೆ. ಅವಲಕ್ಕಿ ಬಿಸಿಬೇಳೆ ಅಯಗ್ರೀವಾ? ಹೌದೌದು, ಅದೆಲ್ಲ ಟೇಸ್ಟ್ ನೋಡಿದ್ರಲ್ಲ ಸರ್? ನಾವು ತುಂಬಾ ಇಷ್ಟ. ಟ್ರೆಡಿಷನಲ್ ಫುಡ್ಸ್ ಎಲ್ಲ ತುಂಬಾ ಚೆನ್ನಾಗಿ. ಟ್ರೆಡಿಷನಲ್ ಫುಡ್ಸ್. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್, ಎಲ್ಲ ಬಂದಿದ್ದೀರಾ ನಿಮ್ಮ ಮಗನ ಜೊತೆಗೆ? ಹೇಗೆ ಬರ್ತಾ ಇರ್ತೀರಾ ಸರ್ ಇಲ್ಲಿ ಮಾಧ್ವಾಸ್ ಹೋಟೆಲ್ಗೆ? ಬರ್ತಾ ಹೌದಾ? ಬಂದಾಗ ಏನ್ ತಗೊಳ್ತೀರಾ? ಮಾಮೂಲಿಗೆ ಊಟ ತಗೊಳ್ತೀವಿ, ಅಡ್ಡೆ ಸಾರು ತಗೊಳ್ತೀವಿ, ರೊಟ್ಟಿ, ರೊಟ್ಟಿ. ನೀವ್ ಹೇಳ್ಬೇಕಮ್ಮ, ನೀವ್ ಅಡಿಗೆ ಮಾಡೋರು, ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಇವತ್ತು ಗುರುವಾರ ಬೇರೆ ಅಯಗ್ರೀವ ಮತ್ತೆ ಬಿಸಿಬೇಳೆ ಬಾತು, ಅವಲಕ್ಕಿ ಇದೆಲ್ಲ ಇರುತ್ತಂತೆ. ತಗೊಂಡಿದ್ದೀರಾ? ನೋಡಿ, ಹೌದು. ನೀವು ಮೊಸರನ್ನ ತಗೊಂಡ್ರಮ್ಮ? ಎಲ್ಲ ಬರ್ತಾ ಇರ್ತೀರ ಹಂಗಾದ್ರೆ? ಓಕೆ, ಥ್ಯಾಂಕ್ ಯು ಸರ್. ನೀವು ಹೆಂಗ್ ಚಾಯ್ಸ್ ಮಾಡ್ತೀರಾ? ಯಾವ್ದು ಬಂದಾಗ ಜಾಸ್ತಿ? ತುಂಬಾ ಇಷ್ಟವಾಗಿರೋ ಫುಡ್, ತುಂಬಾ ಇಷ್ಟವಾಗಿ ಕರ್ಕೊಂಡ್ಬಂದು ಅವ್ರು ತುಂಬಾ ಇಷ್ಟವಾಗಿ ತಿನ್ಬಿಟ್ಟು. ಹೌದಾ? ಜೊತೆ ಕರ್ಕೊಂಡ್ಬರ್ತಿರೋ, ಅದಕ್ಕೆ ಖುಷಿ ನೋಡಿ ಎಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್, ಮಾಧ್ವಾಸ್ ಉಪಹಾರಲ್ಲಿ ಹೇಗಿರುತ್ತೆ ಸರ್ ಫುಡ್ ಎಲ್ಲ? ಸರ್, ಒನ್ ಆಫ್ ದ ಮೋಸ್ಟ್ ಎಕನಾಮಿಕ್ ಅಂಡ್ ಹೈಜಿನಿಕ್ ಫುಡ್ ಅಂತ ಹೇಳ್ಬೋದು ಈ ಏರಿಯಾದಲ್ಲಿ. ಮತ್ತೆ ಮುಖ್ಯವಾಗಿ ಇವ್ರದ್ದು ಊಟದಲ್ಲಿ ಒಂದು ಅಡಿಷನಲ್ ಕೊಟ್ಟಿದ್ದ ನೀರುಳ್ಳಿ, ಬೆಳ್ಳುಳ್ಳಿ ಯಾವುದಕ್ಕೆ ಯೂಸ್ ಮಾಡೋದಿಲ್ಲ. ಅದು ಕೆಲವರಿಗೆ ತುಂಬಾ ಅದನ್ನು ಪರ್ಟಿಕ್ಯುಲರ್ ಆಗಿ ಆ ತರದ ಒಂದು ಫುಡ್ ನೋಡೋರಿಗೆ ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಿಮ್ಗೆ ಆರೋಗ್ಯಕ್ಕೆ ಏನು ತೊಂದರೆ ಆಗುದಿಲ್ಲ. ಇಲ್ಲಿ ನೀವು ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಆಗಿ ಬರ್ತೇವೆ. ನಿಮ್ಮ ಫೇವರೇಟ್ ಏನ್ ತೊಳ್ತೀರಾ ಸರ್? ನನ್ನ ಫೇವರೇಟ್ ಒಂದು ಇಲ್ಲಿದ್ದು ಸಾರು, ಅದು ಖಾಲಿ ಆಯ್ತು ಈಗ. ಇನ್ನೊಂದು ಇದು ಹಯಗ್ರೀವ ಅಂತ ಹೇಳಿ ಊರಿನ ಕಡೆ ಅದು ಸ್ಪೆಷಲ್ ಡಿಶ್. ಇಲ್ಲಿದ್ದು ಒಂದು ಮೈನ್ ಸ್ಪೆಷಲ್ ವಿಷಯ ಏನಂತ ಹೇಳಿದ್ರೆ ಇಲ್ಲಿದ್ದು ಸಾರು ಸಾಂಬಾರ್ ಏನೇ ಇರ್ಲಿ ಅದು ನಮ್ಮ ಊರಿನ ಟೇಸ್ಟ್ ಇರುತ್ತೆ, ನಮ್ಮ ಉಡುಪಿ ಕಡೆ ಟೇಸ್ಟ್ ಇರುತ್ತೆ. ದೇವಸ್ಥಾನಗಳಲ್ಲಿ ಮನೇಲಿ ಮಾಡ್ದಂಗ್ ಇರುತ್ತೆ. ಈ ದೇವಸ್ಥಾನಗಳಲ್ಲಿ ನಮ್ಮ ಊರ್ ಕಡೆ ಮಾಡೋ ಆ ಸಾರಿದು ಟೇಸ್ಟ್ ಅಂತೂ ಪಕ್ಕ ಅದೇ.
ಸೊ ನಮ್ಗೆ ಊರು ಮಿಸ್ ಮಾಡ್ತಾ ಇರೋರಿಗೆ ಇಲ್ಲಿ ಬಂದ್ರೆ ಊರಿನ ಟೈಪಿನ ಒಂದು ಊಟ ಸಿಗ್ತದೆ. ಅಲ್ಲ ಊರಲ್ಲಿ ಮನೇಲಿ ಊಟ ಮಾಡಿದಾಗ ಆ ತರ ಫೀಲ್ ಆಗುತ್ತೆ. ಅಗೇನ್ ಇಟ್ಸ್ ನಾಟ್ ದಟ್ ಎಕ್ಸ್ಪೆನ್ಸಿವ್, ಇಕನಾಮಿಕ್ ಆಗಿದೆ, ಆರೋಗ್ಯಕ್ಕೆ ತೊಂದರೆ ಆಗಲ್ಲ, ಊಟ ತುಂಬಾ ಚೆನ್ನಾಗಿದೆ ಇಲ್ಲಿ. ಬರ್ತಾ ಇರ್ತಿಲ್ವಾ ಸರ್ ರೆಗ್ಯುಲರ್ ನೀವು ಬರ್ತಾ ಹಾ ನಾನ್ ರೆಗ್ಯುಲರ್ ಕೇಳಿರೋ ನಾನ್ ರೆಗ್ಯುಲರ್ ಕಸ್ಟಮರ್. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನೋಡಿ ನಾನು ಊಟ ತಗೊಳ್ತಾ ಇದ್ದೀನಿ ಮಾಧ್ವಾಸ್ ಉಪಹಾರದಲ್ಲಿ. ನೋಡಿ ರೈಸ್ ಇದೆ, ಹಪ್ಪಳ ಇದೆ, ಚಪಾತಿ ಇದೆ, ಹಯಗ್ರೀವ ಇದೆ, ಸೊಪ್ಪಿನ ಸಾರು ಇದೆ, ರಸಮ್ ಇದೆ, ಇದು ಪಲ್ಯ ಇದೆ, ಇಲ್ಲಿ ಕೂಟ್ ಇದೆ, ಮೊಸರನ್ನ ಇದೆ, ಚಪಾತಿ ಇದೆ, ಎಲ್ಲ ಇರುತ್ತೆ. ಜೊತೆಗೆ ಹಪ್ಪಳ ರೈಸ್ ಇರುತ್ತೆ. ಮುಖ್ಯವಾಗಿ ಗುರುವಾರ ಹಯಗ್ರೀವ ಸ್ವೀಟ್ಸ್ ಇರುತ್ತೆ. ಗುರುವಾರ ಮುಖ್ಯವಾಗಿ ಸ್ವೀಟು ಹಯಗ್ರೀವ ಚೆನ್ನಾಗಿದೆ. ಬನ್ನಿ ಚಪಾತಿ ನೋಡಿ, ಪಲ್ಯ ಇದೆ, ಅದರ ಜೊತೆಗೆ ದಾಲು ಇರುತ್ತೆ, ಪ್ಲಸ್ ಸೊಪ್ಪಿಂದು ಸಾರು ಕೂಡ ಇದೆ. ಸೊಪ್ಪಿನ ಸಾರು ಇದೆ, ಹಪ್ಪಳ ಇರುತ್ತೆ, ಉಪ್ಪಿನಕಾಯಿ ಕೂಡ ಇರುತ್ತೆ. ನೋಡಿ ಮೊಸರನ್ನ ಇದೆ, ಇಲ್ಲಿ ಟೊಮೊಟೊ ಗೊಜ್ಜಿದೆ, ನೋಡ್ಬೋದು. ಇದು ಟೊಮೊಟೊ ಗೊಜ್ಜು, ಟೊಮೊಟೊ ಗೊಜ್ಜು ಅಷ್ಟೇ. ಟೊಮೊಟೊ ಗೊಜ್ಜು ಬಹಳ ಟೇಸ್ಟ್ ಆಗಿದೆ. ಅದ್ರ ಜೊತೆ ಕೂಟ್ ಇರುತ್ತೆ. ಟೊಮೊಟೊ ಗೊಜ್ಜು ಮಾತ್ರ ಬಹಳ ಫೈನ್ ಆಗಿದೆ ಟೊಮೊಟೊ ಗೊಜ್ಜು. ಕೂಟ್ ಇರುತ್ತೆ, ನಿಮಗೆ ಕೂಟಲ್ಲೂ ಹಾಕೊಬಹುದು. ಈ ರೈಸಿಗೆ ಸೊಪ್ಪಿನ ಸಾರು ಹಾಕೊಂತ ಇದ್ದೀನಿ. ಸೊಪ್ಪಿನ ಸಾರು ರೈಸಿಗೆ ಸೊಪ್ಪಿನ ಸಾರು ಚೆನ್ನಾಗಿದೆ. ಇದಕ್ಕೆ ರಸಮ್ ಇದೆ, ರಸಮ್ ಹಾಕೊಳ್ತಾ ಇದ್ದೀನಿ, ನೋಡ್ಬೋದು. ರಸಮ್ ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ, ಹಪ್ಪಳ ಕೂಡ ಇರುತ್ತೆ. ರಸಮ್ ಮಾತ್ರ ಬಹಳ ಚೆನ್ನಾಗಿದೆ. ರಸಮ್ ಸೂಪರ್ ಆಗಿದೆ. ಊಟ ಇರುತ್ತೆ, ಹಯಗ್ರೀವ ಸ್ವೀಟ್ ಇರುತ್ತೆ. ಗುರುವಾರ ಮಾತ್ರ ಸಿಗುತ್ತೆ ಹಯಗ್ರೀವ. ಟೇಸ್ಟ್ ನೋಡ್ಬೇಡ. ನೋಡ್ಬೋದು, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಹಯಗ್ರೀವ. Hi, good afternoon. Are you coming regularly, sir, here? Yes, I come almost every day. Every day? Lunch or dinner. So I have rice items or chapati or upma or idli. So Today what you taken, sir? I have taken dal rice. Dal rice. How is the taste, sir, here? Taste is really good. It is very hygienic and no onion garlic. So Yeah, it's a Brahmin, purely Brahmin, and pure it's veg. very light to the stomach. Yes. I enjoy the meal here. ಸುಮಾರು 3 ವರ್ಷದಿಂದ ಬರ್ತಾ ಇದ್ದೀನಿ. ಹೌದಾ? ಜನರಲ್ ಆಗಿ ವಿ ಹ್ಯಾವ್ ಲಂಚ್ ಹಿಯರ್. ಮನೆಗೆ ತಗೊಂಡು ಹೋಗ್ತೀನಿ. ಸಾಂಬಾರ್ ಆಗಿರ್ಲಿ, ಹುಳಿ ಆಗಿರ್ಲಿ, ರಸಮ್ ಆಗಿರ್ಲಿ, ಸ್ವೀಟ್ ಆಗಿರ್ಲಿ, ಕರ್ದಿ ತಿಂಡಿ ಆಗಿರ್ಲಿ, ಸಾಕಷ್ಟು ಇದೆ ಸರ್. ಚಕ್ಲಿ ಅದು ಎಲ್ಲ ಕೊಡ್ಬೇಳೆ ಸುಮಾರು ನಿಮ್ಗೆ ಏನು ಬೇಕಾಗಬಹುದು ಮನೆಗೆ ಯೂಸ್ ಮಾಡಕ್ಕೆ ಎಲ್ಲಾ ಪದಾರ್ಥಗಳು ಇಲ್ಲಿ ಕರೆಕ್ಟ್. ನಾನು ನೋಡ್ತಾ ಇದ್ದೀನಿ, ಪ್ರತಿ ಒಂದು ಸಿಗ್ತಾ ಇದೆ ಮನೆಯಲ್ಲಿ. ಏನು ಮಾಡೋದಿಲ್ಲ ಮನೇಲಿ ಅಂತದೆಲ್ಲ ಇದೆ. ಹೌದು ಎಲ್ಲಿ ನೋಡಿದ್ರು ಇದೆ. ಮೋರ್ ದೆನ್ ದಟ್ ದಿ ಕ್ವಾಲಿಟಿ ಆಫ್ ದಿ ಫುಡ್ ಇಸ್ ಸೋ ಗುಡ್. ನಿಮ್ಗೆ ಹೊಟ್ಟೆ ಕೆಡೋದಾಗ್ಲಿ, ಗ್ಯಾಸ್ ಪ್ರಾಬ್ಲಮ್ ಬರೋದಾಗ್ಲಿ ಆತರ ಯಾವ್ದು ನಾವಂತೂ ನೋಡಿಲ್ಲ. ಸರಿ. ಆದ್ರಿಂದ ಆಲ್ಮೋಸ್ಟ್ ಡೇ ಟು ಡೇ ಬೇಸಿಸ್ ಬಂದು ತಗೊಂಡು ಹೋಗ್ತೀನಿ. ನೀವು ಫೇವ್ರೇಟ್ ಏನ್ ತಿಂತೀರಾ ಸರ್ ಜಾಸ್ತಿ ಅಂದ್ರೆ?
ಎಲ್ಲ ಊಟ ಎಲ್ಲ ತಿಂತೀರಾ? ಪುಳಿ ಎಲ್ಲ ತರದ್ದು ಬಿಸಿಬೇಳೆ ಬಾತು ಏನು ಬಿಟ್ಟೇ ಇಲ್ಲ, ಏನು ಬಿಟ್ಟೇ ಇಲ್ಲ, ಎಲ್ಲ ಟೇಸ್ಟ್ ಮಾಡಿದೀರಾ? ಇದ್ರವರೆಗೂ ಒಂದು ದಿವಸನೂ ನನ್ಗೆ ಹೊಟ್ಟೆ ಕೆಟ್ಟಿಲ್ಲ. ಓಕೆ ಸರ್. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಲ್ಲ. ರಾಜು ಅಂತೂ ವಂಡರ್ಫುಲ್ ಪರ್ಸನ್, ಮಾತಾಡಂಗಿಲ್ಲ, ನಗ್ತಾ ಇರ್ತಾರೆ ಯಾವಾಗ. ಮೋಸ್ಟ್ ಪ್ರಾಬಲಿ ಎಲ್ಲ ರಾಯರ ಇಚ್ಛೆ ಅನ್ಸುತ್ತೆ. ಅದೇ ರಾಯರ ಇಚ್ಛೆ. ಹೌದು, ಅವ್ರು ಬಹಳ ರಾಯರ ಭಕ್ತರು ಬೇರೆ, ನಾವು ರಾಯರ ಭಕ್ತರು ಮಾತ್ರ. ಹೋಟ್ಲ್ ಅನ್ಸಲ್ಲ ನಮ್ಗೆ, ಮನೆ ಊಟದ ತರನೇ ಅನ್ಸುತ್ತೆ. ಬಂಧುಗಳೇ, ಮದ್ವಾಸ್ ಉಪಹಾರದ ಬಗ್ಗೆ ಇಷ್ಟೊಂದು ನಾನು ಮಾಹಿತಿ ಕೊಟ್ಟೆ. ಆದರೆ ಕಿಚನ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿಲ್ಲ. ಇದರ ಕಿಚನ್ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಅಂದರೆ ಅಡುಗೆ ಮನೆ, ಅಲ್ಲಿ ಹಿಂದ್ಗಡೆನೇ ಅಡುಗೆ ಮನೆ ಇದೆ. ನೀವೆಲ್ಲ ನೋಡ್ಬೋದು ಎಷ್ಟು ದೊಡ್ಡದಾದ ಅಡುಗೆ ಮನೆ ಇದೆ. ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬಿಸಿ ಬಿಸಿಯಾಗಿ ಅಡುಗೆಯನ್ನು ತಯಾರಿಸ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ತಯಾರಿಸ್ಬಿಟ್ಟು ಇಲ್ಲಿ ಕಿಟಕಿ ತರ ಒಂದು ವಿಂಡೋ ಇದೆ, ಅಲ್ಲಿಂದ ಕೊಡ್ತಾ ಇರ್ತಾರೆ. ಅಲ್ಲಿ ಪಾರ್ಸಲ್ ಕೂಡ ಸಾಕಷ್ಟು ಪಾರ್ಸಲ್ ಇಲ್ಲಿಂದ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ ಪಾನಿಪುರಿ, ಮಸಾಲ ಪುರಿ, ಚಾಟ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಹೋಟೆಲ್ ಮುಂಭಾಗದಲ್ಲಿ ನಿಮಗೆ ನೋಡ್ಬೋದು ಸಪರೇಟಾಗಿ ಕೌಂಟರ್ ಇದೆ. ಅವರು ಸಪರೇಟಾಗಿ ಅಡುಗೆಯಲ್ಲಿ ಏನಪ್ಪ ಅಂದರೆ ಚಾಟ್ಸ್ ಅದನ್ನೆಲ್ಲ ಅಲ್ಲೇ ತಯಾರು ಮಾಡ್ತಾರೆ, ಸಮೋಸ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ನೀವು ಫ್ರಂಟ್ ಸೈಡಲ್ಲೇ ಬೋರ್ಡ್ ಹಾಕಿದ್ದಾರೆ, ಸಮೋಸ ಎಲ್ಲ ಇದೆ ನೋಡಿ, ಇಲ್ಲೆಲ್ಲ ಬೇಲ್ಪುರಿ ಸಮೋಸ ಎಲ್ಲ ಇದೆ. ಅದೇ ರೀತಿ ನೋಡಿ ನೋ ಆನಿಯನ್ ಅಂಡ್ ನೋ ಗಾರ್ಲಿಕ್ ಅಂತ ಕೂಡ ಇದೆ. ಅದನ್ನ ಕೇಳ್ಬಿಟ್ಟು ಪಡಿಬೋದು. ಕೆಲವರು ಈರುಳ್ಳಿ ಬೇಕಾದವರಿಗೆ ಸಪರೇಟಾಗಿ ಸುಲಿದಿಟ್ಟಿರ್ತಾರೆ ಈರುಳ್ಳಿನ, ಅದನ್ನ ಸ್ಲೈಸ್ ಈರುಳ್ಳಿ ಏನಿರುತ್ತೆ ಅದನ್ನ ನಿಮಗೆ ಕೊಡ್ತಾರೆ ಅಷ್ಟೇ. ಬಟ್ ಇಲ್ಲಿ ಯಾವುದೇ ಒಂದು ಎಲ್ಲ ಚಾಟ್ಸ್ಗಳಿಗೂ ನಿಮಗೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಬಳಸೋದೇ ಇಲ್ಲ. ಆ ರೀತಿಯಾದ ಇಲ್ಲಿ ಚಾಟ್ಸ್ ಕೂಡ ಸಿಗುತ್ತೆ. ಇದು ಸಪರೇಟ್ ಆಗಿ ಹೋಟೆಲ್ ಹೊರಗಡೆ ಇದೆ, ಇಲ್ಲೇ ಇವರೇ ತಯಾರಿಸ್ತಾರೆ. ಹೋಟೆಲ್ ಒಳಗಡೆಗೂ ಅಡುಗೆ ಮನೆಗೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಏನೇನು ಚಾಟ್ ಸಿಗುತ್ತೋ ಇಲ್ಲೆಲ್ಲ ಹೊರಗಡೆ ಅವರೇ ಸಪರೇಟ್ ಆಗಿದ್ದಾರೆ, ಅವರೇ ಇಲ್ಲೆಲ್ಲ ತಯಾರಿಸ್ತಾರೆ. ನೋಡಿ ಸಮೋಸಗಳು ಕೂಡ ತಯಾರಿಸ್ತಿದ್ದಾರೆ. ಇಲ್ಲಿ ಇದಕ್ಕೂ ಕೂಡ ಬಹಳ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಬಂಧುಗಳೇ, ನೋಡಿದ್ರಲ್ಲ ಮದ್ವಾಸ್ ಉಪಹಾರ. ಇದ್ರ ಬಗ್ಗೆ ನಾನು ಅಡ್ರೆಸ್ ಹಾಕ್ತೀನಿ, ಫೋನ್ ನಂಬರ್ ಹಾಕಿರ್ತೀನಿ, ಲೊಕೇಶನ್ ಹಾಕಿರ್ತೀನಿ. ಸಾತ್ವಿಕ ಆಹಾರ, ನೋ ಗಾರ್ಲಿಕ್ ಅಂಡ್ ನೋ ಆನಿಯನ್. ಬಹಳ ಚೆನ್ನಾಗಿರುತ್ತೆ. ಎವ್ರಿ ಡೇ ಸ್ಪೆಷಲ್ ಐಟಮ್ಸ್ ಇರುತ್ತೆ. ನಾನು ಹೇಳಿದ್ದೀನಿ ನಿಮಗೆ, ನೀವು ಯಾವ್ದು ಏನ್ ಇಷ್ಟ ಆಗುತ್ತೋ ನೋಡ್ಕೊಂಡ್ ಬನ್ನಿ. ಬಟ್ ಏನೇನ್ ಇದೆಯಲ್ಲ ಮನೇಲಿ ಏನೇನ್ ಸಿಗೋಲ್ಲ ಅದೆಲ್ಲ ಇಲ್ಲಿ ಸಿಗುತ್ತೆ. ತಿಂಡಿ ತಿನಿಸುಗಳು ಎಲ್ಲಾ ಸಿಗುತ್ತೆ. ಯಾವುದಕ್ಕೂ ಈರುಳ್ಳಿ ಆಗ್ಲಿ ಬೆಳ್ಳುಳ್ಳಿ ಆಗ್ಲಿ ಬಳಸೋದಿಲ್ಲ. ಇದು ಮದ್ವಾಸ್ ಉಪಹಾರ ಬಹಳ ಚೆನ್ನಾಗಿದೆ. ವಿಡಿಯೋ ಚೆನ್ನಾಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಇನ್ನೊಂದು ಒಳ್ಳೆ ವಿಡಿಯೋ ಬರ್ತೀನಿ. ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದೇ ತರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.